ಇದು ಸುಮಾರು ಹಿಂದೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಹೊಯ್ಸಳ ಕಾಲದಲ್ಲಿ ಅವಾಗ ಹಿಂದೆ ರಾಜರ ಆಡಳಿತಲ್ಲ, ಎಲ್ಲಾ ಕಡೆನೂ ಈ ತರ ಕಲ್ಲಿನ ಶಿಲಾಮೂರ್ತಿ ಮತ್ತೆ ಕಲ್ಲಿನ ದೇವಸ್ಥಾನವನ್ನ ಕಟ್ಕೊಂತ ಬಂದಾರೆ. ಅರಬಟ್ಟೆಗೆ ಇದೇ ತರ ಸೇಮ್ ಕಟ್ಟಿದ್ದಾರೆ, ಕಟ್ಟಿದ್ದಾರೆ. ಇದು ಕಟ್ಟಿ ಮತ್ತೆ ವೀರಭದ್ರೇಶ್ವರ ದೇವಸ್ಥಾನ, ಅದು ಒಂದು ಕಲ್ಲಿನ ದೇವಸ್ಥಾನ ಇದೆ. ಆಮೇಲೆ ಅಲ್ಲಿ ಬೆಳಗತ್ತೆ ಅಲ್ಲಿ ಬೆಳಕರಿತಂತೆ, ಒಂದೇ ದಿನದಲ್ಲಿ ಇವನ್ನೆಲ್ಲ ಕಟ್ಟಿ ಅಲ್ಲಿ ಹೋಗಷ್ಟೇ ಬೆಳಕಾಗಿದೆ. ಶಿವಶರಣರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಹಿಂದೆ. ಸರ್ ಹೇಳಿ ಸರ್, ಪುಷ್ಕರಣಿ ಬಗ್ಗೆ ಅಂದ್ರೆ ಇದನ್ನ ಹೊಸದಾಗಿ ಜೀರ್ಣ ಮಾಡಿರೋದ ಏನು ಹಳೆ ಜೀರ್ಣೋದ್ಧಾರ ಮಾಡಿರೋದು? ಹೌದಾ, ಮುಂಚೆ ಸಾಮಾನ್ಯವಾಗಿತ್ತು, ಒಟ್ಟು ಮುಂಚೆಯಿಂದ ಇತ್ತು, ಇದು ಮುಂಚಿಂದ ಇದೆ, ಮೊದಲಿಂದ ಇತ್ತು. ನೀವು ಬಂದು ನಮ್ಮೂರಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡು ಪ್ರಚಾರ ಮಾಡ್ತಿಲ್ಲ, ನಿಮಗೂ ನಮ್ಮ ಗ್ರಾಮದ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾದನಬಾವಿ ಗ್ರಾಮದಲ್ಲಿರುವಂತಹ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಸ್ಥಳೀಯರ ಬಳಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಮಾದನಬಾವಿ, 18 ಹಳ್ಳಿ ಕಟ್ಟೆ ಮನೆ, ದೊಡ್ಡಕಲ್ಕಟ್ಟೆ ಪುಣ್ಯಕ್ಷೇತ್ರ. ಓಕೆ ಫ್ರೆಂಡ್ಸ್, ಇದು ಊರಿನ ಹೊರಗಡೆ ಇರುವಂತಹ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಜೀರ್ಣೋದ್ಧಾರ ಮಾಡಿದ್ದಾರೆ, ಇಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಈ ಥರ ಹಳೆ ಕಾಲದ ದೇವಸ್ಥಾನನೆಲ್ಲ ಈ ಥರ ಜೀರ್ಣೋದ್ಧಾರ ಮಾಡಿದರೆ ತುಂಬ ಒಳ್ಳೆಯದು, ಮಾಡ್ಬೇಕು ಆ ಥರ, ಹಾಗೆ ಬಿಡಬಾರ್ದು. ನೋಡಿ, ಇದು ನಾಗದೇವತೆ. ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ. ಇದೇ ಬೀರಪ್ಪ ನೋಡಿ ಫ್ರೆಂಡ್ಸ್, ಇದು ಹಳೆ ಕಾಲದ್ದು. ಈ ದೇವರ ಹೊಂಡಮೂರ್ತಿ ಊರಿನ ಒಳಗಡೆ ಇದೆ ಅಂತೆ, ಹೊಂಡಮೂರ್ತಿ ದೇವಸ್ಥಾನ. ಇದು ಶಿಲಾಮೂರ್ತಿ ಇಲ್ಲಿರೋದು ಊರಿನ ಹೊರಗಡೆ ಇದೆ. ಬೀರಲಿಂಗೇಶ್ವರ ದೇವರು ನೋಡಿ. ಪುರಾತನ ಕಾಲದ ದೇವಸ್ಥಾನ ಫ್ರೆಂಡ್ಸ್. ಇದು ಬಣ್ಣ ಸುಣ್ಣ ಎಲ್ಲ ಹೊಡೆದು ಅಚ್ಚುಕಟ್ಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಇದ್ದಾರೆ. ಈ ದೇವಸ್ಥಾನದ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮೂಲ ಬೀರಲಿಂಗೇಶ್ವರ ಸ್ವಾಮಿ ಅಂತ ಕಲ್ಲಿನ ಶಿಲಾಮೂರ್ತಿ. ಹಿಂದೆ ಇಲ್ಲಿ ಒಂದು ಹಸು ಬಂದು ಹಾಲು ಕರೀತಿತ್ತಂತೆ. ಇಲ್ಲಿ ಭಾಳ ಹಿಂದೆ ಆ ಒಂದು ಸಂದರ್ಭದಲ್ಲಿ ಯಾಕೋ ಹಸು ಹಾಲು ಕರೀತತ್ತಲ್ಲ ಅಂತ ನೋಡಿದಾಗ ಇಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಅಂತ ಗೊತ್ತಾಯಿತು. ಆಮೇಲೆ ಇದು ಸುಮಾರು ಹಿಂದೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಹೊಯ್ಸಳ ಕಾಲದಲ್ಲಿ ಅವಾಗ ಹಿಂದೆ ರಾಜರ ಆಡಳಿತಲ್ಲ, ಎಲ್ಲಾ ಕಡೆನೂ ಈ ತರ ಕಲ್ಲಿನ ಶಿಲಾಮೂರ್ತಿ ಮತ್ತೆ ಕಲ್ಲಿನ ದೇವಸ್ಥಾನವನ್ನ ಕಟ್ಕೊಂತ ಬಂದಾರೆ. ಅರಬಟ್ಟೆಗೆ ಇದೇ ತರ ಸೇಮ್ ಕಟ್ಟಿದ್ದಾರೆ, ಕಟ್ಟಿದ್ದಾರೆ. ಇದು ಕಟ್ಟಿ ಮತ್ತೆ ವೀರಭದ್ರೇಶ್ವರ ದೇವಸ್ಥಾನ, ಅದು ಒಂದು ಕಲ್ಲಿನ ದೇವಸ್ಥಾನ ಇದೆ. ಆಮೇಲೆ ಅಲ್ಲಿ ಬೆಳಗತ್ತೆ ಅಲ್ಲಿ ಬೆಳಕರಿತಂತೆ, ಒಂದೇ ದಿನದಲ್ಲಿ ಇವನ್ನೆಲ್ಲ ಕಟ್ಟಿ ಅಲ್ಲಿ ಹೋಗಷ್ಟೇ ಬೆಳಕಾಗಿದೆ. ಶಿವಶರಣರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಹಿಂದೆ. ಹೇಳಿ ಸರ್. ಅದಕ್ಕೆ ಇಲ್ಲಿ ಬೀರಲಿಂಗೇಶ್ವರ ನಮ್ಮ ದೊಡ್ಡಪ್ಪ ಸ್ವಾಮಿ ಪ್ರತಿ ವಾರನೂ ಪೂಜೆ ನಡೀತದೆ. ಇಲ್ಲಿ ಅನ್ನ ನೈವೇದ್ಯ ಆಗುತ್ತೆ, ಹಾಲು ಬೆಲ್ಲ ತುಪ್ಪ ಅನ್ನದ ಪ್ರಸಾದ ನಡೀತದೆ. ಸಂಕ್ರಿ ಕೆಂಚಮ್ಮ ಮತ್ತು ಇದು ನಾಗದೇವತೆ, ಆಮೇಲೆ ಚೀರಪ್ಪ, ಇದು ಚೀರಪ್ಪ ದೇವರು ಅಂತ. ಇದು ಆ ಕಡೆ ಕರಿಯಪ್ಪ ಮಾದಳೇಶ್ವರ. ಇದು ಬೀರಲಿಂಗೇಶ್ವರ ಈ ಸ್ಥಳಕ್ಕೆ ಸ್ಥಾಪನೆವಾಗಿದ್ದೆ ಹೆಂಗೆ? ಮೂಲ ಸ್ಥಳ ಇದೆ.
ಯಾವಾಗಲೂ ಹಿಂದಿನ ಕಾಲದಿಂದಲೂ ಮೂಲ ಸ್ಥಳ ಇದೆ ಬೀರಪ್ಪ. ಕಲ್ಲಿಂದ ಏನು ಉದ್ಭವ ಮೂರ್ತಿ ಅಂತಲ್ಲ. ಈಗೇನು ಅಲ್ಲಿ ಊರೊಳಗಿದಾವಲ್ಲ ಮೂರ್ತಿಗಳು ಅಂತ. ಇದು ಮಾತ್ರ ಇಲ್ಲ ಉದ್ಭವ ಆಗಿರೋದು. ಇದು ಶಿಲಾಮೂರ್ತಿ. ಇದು ಮೂಲ ದೇವಸ್ಥಾನ, ಮೂಲ ಬೀರಲಿಂಗೇಶ್ವರ ಅಂತ ಇದೆ. ಇಬ್ಬರು ಅವರೇ ಹೊಯ್ಸಳರ ಕಾಲದಲ್ಲಿ ಸುಮಾರು ಎಷ್ಟು ಅದು ಯಾರಿಗೂ 500 ಸಹಿತ 600 ಸಹಿತ ಗೊತ್ತಿಲ್ಲ. ಈಗಿರೋರಿಗೆ ಯಾರಿಗೂ ಅಂದ್ರೆ ಸಾವಿರಾರು ವರ್ಷ ಆಗೈತೆ 1000 ವರ್ಷ ಆಗೈತೆ. ಸುಮಾರು 700 ಇಸ್ವಿ 715-16ನೇ ಇಸ್ವಿಗೆ ಆಗಿರ್ತಕ್ಕಂಥ ಕ್ರಿಸ್ತ ಶಕ 700 ಇದರಲ್ಲಿ ಆಗಿರೋಂಥದ್ದು. 1,500-2,000 ವರ್ಷದ ಲೆಕ್ಕ ಇದು ಸರ್. ಅದು ಚೀರಪ್ಪ ಆಮೇಲೆ ಶಂಕರ ಕಲ್ಲಮ್ಮ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಶಂಕರ ಕೆಂಚಮ್ಮ ಅಂತ ಮಲೆಶಂಕರದಿಂದ ಬಂದಿದ್ರು. ಇಲ್ಲಿ ಮಲೆಶಂಕರದಲ್ಲಿ ಅಲ್ಲಿ ಮಲೆಶಂಕರದಲ್ಲಿ ಶಿವನ ದೇವಸ್ಥಾನ ಇದೆ, ಶಂಕರನ ದೇವಸ್ಥಾನ ಅಂತ. ಅದು ಯಾವ ಕಡೆ ಬರುತ್ತೆ ಸರ್? ಮಲೆಶಂಕರ ಇಲ್ಲಿ ಶಂಕರ ಗುಳುಗುಳು ಶಂಕರ ಅಂತ ಗುಳುಗುಳು ಶಂಕರ ಇದು ತಮಿಳಹಳ್ಳಿಯಿಂದ ಈಗ ಸಿರಿಗೆರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಸುಮಾರು ಒಂದು 25-30-40 ಕಿಲೋಮೀಟರ್ ಆಗ್ಬೋದು. ಇಲ್ಲ ಶಿವಮೊಗ್ಗದಿಂದ 30-35 ಕಿಲೋಮೀಟರ್ ಅಷ್ಟೇ. 35 ಕಿಲೋಮೀಟರ್. ಅಲ್ಲಿಗೆ ಶಂಕರ ದೇವಸ್ಥಾನ, ಶಿವಶಂಕರ ಶಂಕರ ಶಿವ ಮಲೆಶಂಕರದಲ್ಲಿ. ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ರಾಕ್ಷಸರ ಕಾಟ ಬಹಳ ಜಾಸ್ತಿ ಆಗಿತ್ತಂತೆ. ಆ ರಾಕ್ಷಸರ ಕಾಟ ಜಾಸ್ತಿ ಆದಾಗ ಆ ಶಂಕರ ದೇವರು ಈ ದೇವರುಗಳನ್ನ, ಈ ದೊಡ್ಡಪ್ಪ, ಚಿಕ್ಕಪ್ಪ, ಕಡೋರಪ್ಪ ಅವನ್ನ ಅಲ್ಲಿಗೆ ಕರ್ಸ್ಕೊಂಡ್ರಂತೆ. ಈ ತರ ಎಲ್ಲಾ ಬೀರಲಿಂಗೇಶ್ವರ ದೇವರುಗಳನ್ನ ಕರ್ಕೊಂಡ ಇಲ್ಲಿ ಭೂತಗಳನ್ನ, ರಾಕ್ಷಸರನ್ನ ಸಂಹಾರ ಮಾಡಿ ಅವ್ರು ಇಲ್ಲಿಂದ ಹೋಗ್ತಿದ್ದಂಗೆ ದಾರಿಯಾಗಿ ಇವರಿಗೆ ಎಲ್ಲ ಮುತ್ತಿಗೆ ಅಂತ ಬಂದ್ರಂತೆ ರಾಕ್ಷಸರು. ಅವಾಗ ಈ ಕಡದ್ ಇವು ಸುರೇ ಕತ್ತಿಯಲ್ಲಿ ಕಡದ್ ಮುಂದಕ್ಕೆ ಹೋಗ್ತಿದ್ದಂಗೆ ಮತ್ತು ಹುಟ್ಕೆನವಂತೆ. ಎಷ್ಟು ಕಡಿತಾರ ಅಷ್ಟಂತ. ಒಂದು ಕಡದು 1 ಲಕ್ಷ ಹುಟ್ಟವಂತ ಹುಟ್ಟಿದಾಗ ಆಮೇಲೆ ಏನ್ ಮಾಡೋದು ಅಂತೇಳಿ ಅರವಟ್ಟೆ ಚಿಕ್ಕಪ್ಪ ಸ್ವಾಮಿ, ನಮ್ಮ ದೊಡ್ಡಪ್ಪ ಸ್ವಾಮಿ ಏನ್ ಮಾಡಿದ್ವು, ನಾನು ತಮ್ಮನ್ ಕರ್ಕೊಂಬರ್ಬೇಕಾಯ್ತು ಕಡೂರಪ್ಪ ಸ್ವಾಮಿನ ಅಂತ ಹೇಳಿದ್ವಂತೆ. ಅದು ಇದು ಹಿಂದ್ಗುಟ್ಟಾಗಿ ಹೋಗೈತದ, ಆದ್ರೆ ಅವ್ರಿಗೆ ಕಾಣಿಸ್ಕೊಂಡಿಲ್ಲ. ತಮ ಅಂದ್ರಂತೆ. ಹಂಗ ಅಂದ್ಕೊಳ್ಳೆ ಹಣ ಇಲ್ಲೇ ಅದೇನೆ ಅಂತೇಳಿ ಅದು ರಕ್ತನಾಗೆ ಕುಡಿಯೋದು ಸಂಹಾರ ಮಾಡಿ ರಕ್ತ ಕುಡಿಯಕತ್ತ. ಆಮೇಲೆ 3 ಸೇನೆ ಆ ರಾಕ್ಷಸರನ್ನ ಸಂಹಾರ ಮಾಡಿ ಮಲೆಶಂಕರಕ್ಕೆ ಹೋಗಿ ಆ ದೇವರಿಗೆ ಹೇಳಿ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಅವಾಗ ಪೂಜೆ ಏನ್ ರಾಕ್ಷಸರು ಇದ್ದಿಲ್ಲ. ಇವು ಏನಂದ್ವಂತೆ, ನಿಮ್ ಎಡದಲ್ಲಿ ಇರ್ತೇನೆ, ನಿಮ್ ಬಲದಲ್ಲಿ ಇರ್ತೇನೆ ಅಣ್ಣ ಅನ್ನವಂತೆ. ರಾಕ್ಷಸ ಅವತಾರ ನೀವು ಶಂಕರ ಕೆಂಚಮ್ಮ, ಕರಿಯಪ್ಪ, ಮಾದಾಳೇಶ್ವರ ಅವರೆಲ್ಲ ರಾಕ್ಷಸರ ಅವರಲ್ಲ. ಇಲ್ಲಿ ಅರಬಟ್ಟೆ ಕರಿಯಮ್ಮ ಅಂತ ಐತೆ, ಹಳ್ಳಿ ಮಲ್ಲಮ್ಮ ಅಂತ ಐತೆ. ಅವಾಗ ಅವೇನಂದ್ವಂತೆ, ನಿಂತಕ್ಕೆ ನಾವು ನೆಲೆಗೊಳ್ತೇವೆ, ನಾವು ಅಲ್ಲಿ ಬರ್ತೇವೆ, ನಿಮ್ ಜೊತೆಗಿರ್ತೇವೆ, ನಿಮ್ ಜೊತೆಗಿದ್ದು ನಿಮಗೆ ಏನ್ ಸಹಾಯ ಬೇಕೋ ನಾವು ಮಾಡ್ತೇವೆ, ಎಡಬಲದಲ್ಲಿ ಇರ್ತೇವೆ ಅಂತ ಹೇಳಿ ಸಹಾಯಕರು ಕರ್ಕೊಂಡು ಬಂದ್ರಂತೆ. ಇದು ಚೀರಪ್ಪ, ಇದು ಕೂಡ ಬಹಳ ಇದು ಫೇಮಸ್. ಅದು ಇದ್ರದ್ದು ಇತಿಹಾಸ ಹೇಳ್ರಿ ಸರ್. ಚೀರಪ್ಪಂದು ಇದು ಚೀರಪ್ಪ ಅಂದ್ರೆ ಬೀರಲಿಂಗೇಶ್ವರನಿಗೆ ಬಂಟ ಇದ್ದಂಗೆ. ಬೀರಲಿಂಗೇಶ್ವರ ಏನ್ ಆಜ್ಞೆ ಮಾಡ್ತಾನೆ ಅದನ್ನ ನೆರವೇರ್ತಕ್ಕಂಥ ಕೆಲಸ. ಏನಾರು ಯಾರು ತಪ್ಪು ಮಾಡಿದೆ ಈ ಚೀರಪ್ಪನ ಬಿಡ್ತಕ್ಕಂಥ ಪರಿಪಾಠ ವೀರಪ್ಪ ಹೇಳದ. ಹಬ್ಬ ಮಾಡಿದೆ ಮೊದಲು ಯಡಿಯೂರಪ್ಪ ಫಸ್ಟ್. ಈಗ ಆಂಜನೇಯ ಕಂಚಿರಾಯ ಆ ಥರ ವೀರಪ್ಪನಿಗೆ ಚೀರಯ್ಯ. ಚೀರಪ್ಪನ ಎಡೆ ಅಂತ ಅದು ಅದಕ್ಕೆ ಸಪರೇಟ್ ಎಡೆ ಹಾಕ್ಬೇಕು. ಈ ಕಡೆ ಶಂಕರ ಕೆಂಚಮ್ಮ ಹೊಲ ಮಲೆಶಂಕರದಿಂದ ಬಂದವ, ಅದಕ್ಕೆ ಶಂಕರಮ್ಮ ಅಂತ ಇಟ್ಟಿದ್ದಾರೆ ಅದಕ್ಕೆ. ಬನ್ನಿ ಮಗನಲ್ಲಿ ತೋರಿಸ್ರಿ. ಇದೇ ಚೀರಪ್ಪ ಅಂತಲ್ಲ, ವೀರಪ್ಪನ ಬಂಟ. ಇದು ಸರ್ ನಾಗಲಿಂಗೇಶ್ವರ ಅಂತ ಆದಿಶೇಷ. ಇದು ಏನಕ್ಕೆ ಸ್ಥಾಪನೆ ಆಗಿರೋದು ಇಲ್ಲಿ? ಇದು ನಾಗದೇವತೆ ಪೂಜೆ ಮಾಡಲಿಕ್ಕೆ, ಹಿಂದಿನವರು ಪೂಜೆ ಮಾಡಲಿಕ್ಕೆ. ಇದು ನಾಗರ ಪಂಚಮಿ ದಿನ ಹಾಲು ಗೌರಿ ಹಬ್ಬದಲ್ಲಿ ಪಂಚಮಿ ಮಾಡ್ತಾರಲ್ಲ, ಹಾಲು ತುಪ್ಪ ಇರೋದು. ಇಲ್ಲಿ ಪೂಜಾರ್ ಮಂತೆ ಅಂದ್ರೆ ಮಾತ್ರ ಇಲ್ಲಿ ಮಾಡ್ತಾರೆ, ಬೇರೆ ಮಾಡಂಗಿಲ್ಲ, ಬೇರೆ ಮಾಡಲ್ಲ. ಈಗ ಬಹಳ ಜನ ಬರ್ತಾರೆ, ನಾಗರಕಲ್ಲು ಉತ್ತ ಇಲ್ಲಿ ಸಿಗಲ್ಲ ಈಗ, ಹಂಗಾಗಿ ದೇವರೆಲ್ಲ ಕಡೆ ಒಂದೇ ಒಬ್ಬನೇ. ಇಲ್ಲಿ ಏನೂ ಇರ್ಲಿಲ್ಲ ಸರ್. ಇದು
ಇಲ್ಲಿ ಹಿಂದೆ ಏನೂ ಇರಲಿಲ್ಲ. ಇದೆಲ್ಲ ದೇವಸ್ಥಾನ ಹೊಸ್ತ ಕಟ್ಟಾಗಿದ್ದು, ಇವೆಲ್ಲ ಅಷ್ಟು ಹೊಸ್ತ ಮಾಡಿರೋದು ಇದು. ಅದೇನು ಕಲ್ಲಿನ ದೇವಸ್ಥಾನ ಇತ್ತಲ್ಲ, ಅದ್ರ ಮೇಲೆ ಮತ್ತೆ RCC ಹಾಕಿ ಈ ಥರ ಆಲ್ಟ್ರೇಷನ್ ಎಲ್ಲ ಮಾಡಿರೋದು. ಈ RCC ಹೊಸದೇ ಅದು, ಒಂದು 8-10 ವರ್ಷ ಆಯ್ತು. ಇದು ಕಲ್ಯಾಣ ಮಂದಿರ, ಇದು ಮತ್ತೆ ಇದೆಲ್ಲ ಹೊಸ್ತ ಮಾಡಿರೋದು. ನೀವೆಲ್ಲ ಗ್ರಾಮಸ್ಥರು ಅಂದ್ರೆ ಎಲ್ಲ ಭಕ್ತಾದಿಗಳು ಬೇರೆ ಊರವರು ಕೊಟ್ಟಿದ್ದಾರೆ. ಭಕ್ತಾದಿಗಳು ಅಂದ್ರೆ ಎಲ್ಲರೂ ಕೊಡ್ತಾರೆ ಬೇರೆಯವರು. ಅದು ಶಿಲಾಬಾಲಕಿ ಅಂತ. ಮೇಲೆ ಒಂದು 5 ಲಕ್ಷ ಹಾಕಿದ್ರು. ಇದು ಎಲ್ಲಿ ಸ್ಥಾಪನೆ ಮಾಡಿರೋದು ಉದ್ದೇಶ? ಇದು ದ್ವಾರಪಾಲಕಿ ಅಂತ. ದ್ವಾರಪಾಲಕಿನ ಶಿಲಾಬಾಲಕಿ. ಇಲ್ಲಿ ಹೋಗ್ತಕ್ಕಂಥ ಅಂತ ಇಂಥವ್ರು ಯಾರು ಹೋದ್ರೆ ಅದು ಕಾಯ್ತಕ್ಕಂಥ ಕೆಲಸ. ಹಿಂಗೆ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅದೇನಾ ನೀವು ಹೇಳಿದ್ದು? ಇದು 18 ಹಳ್ಳಿ ಕಟ್ಟೆ ಮನೆ. ಅದು ಪವರ್ಫುಲ್ ಕಂಟ್ರಿ ಅದು. ಹೌದು, ಅಲ್ಲಿ ಹಳ್ಳಿಯೊಳಗೆ ಮಾಡಿದ್ನಲ್ಲ ವಿಡಿಯೋ, ಅಲ್ಲಿ ಇತ್ತು ದೇವಸ್ಥಾನ, ದೊಡ್ಡದಿದ್ದಿಲ್ಲ, ಸಣ್ಣದಿತ್ತು. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೀವು ದೇವಸ್ಥಾನ. ಇದು ಬನ್ನಿ ಮಂಟಪ ಅಂತ. ಇಲ್ಲೇ ಬೀರ್ದೇವ್ರುಗಳು ಬಂದು ಕುಂದ್ರೋದು. ಅಲ್ಲಿ ಕೆಳಗಡೆ, ಈ ಕೆಳಗಡೆ ಎಲ್ಲ ಮೇಲೆ ಐತಲ್ಲ ಮೂರ್ತಿ, ಸಿದ್ದೇಶ್ವರ ಗವಿಸಿದ್ದೇಶ್ವರ ಮೇಲ್ಗಡೆ ಇರೋದು. ಅಲ್ಲಿರೋದು, ಅಲ್ಲಿ ಮಾಡ್ತಿದ್ದೆ ದೇವರು. ಇವು ಕನಕರ, ಇವು ಋಷಿ, ಹೌದು ಲಕ್ಷ್ಮಿ. ಇದು ಬೀರ್ಲಿಂಗೇಶ್ವರ ನಡದಕ್ಕಿರೋದು, ಅದೇ ಅದೇ. ಬೀರಪ್ಪ ದೇವರು. ಈ ಕಡೆ ಇರೋದು ನಮ್ಮ ಕನಕದಾಸರು, ಮಧ್ಯೆ ಇರೋದು ಬೀರಪ್ಪ ದೇವರು, ಅದು ಆ ಕಡೆ ಲಾಸ್ಟ್ ಇರೋದು ಲಕ್ಷ್ಮಿ, ಮೇಲ್ಗಡೆ ಇರೋದು ಗವಿಸಿದ್ದೇಶ್ವರ. ಶಂಕರ ಕೆಂಚಮ್ಮ ದೇವಿ ದೇವಸ್ಥಾನ. ಆದಿಶಕ್ತಿ ಅಂದರೆ ಅಲ್ಲಿ ಗುಳಿಗುಳಿ ಶಂಕರ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಇಲ್ಲಿ ಬಂದಿರೋದು, ಮಲೆಶಂಕರದಿಂದ. ಅವರೇ ಕಳಿಸಿರೋದೇನು ಶಂಕರ ದೇವರು? ಈ ದೇವ್ರು ಬಂದ್ವಲ್ಲ ವಾಪಸ್ ಅಲ್ಲಿಗೆ ಹೋದವ. ಬೀರ್ದೇವ್ರುಗಳು ಅಲ್ಲಿ ಹೋಗಿದ್ವಲ್ಲ ಸಂಹಾರಕ್ಕೆ, ರಾಕ್ಷಸ ಸಂಹಾರಕ್ಕೆ ಹೋದಾಗ, ಅಣ್ಣ ನಾನು ಬರ್ತೀನಿ ನಿಮ್ಮ ಎಡದಲ್ಲಿ ಇರ್ತೀನಿ ಅಂತೇಳಿ ಅದಕ್ಕೆ ಎಡಗಡೆ ಭಾಗದಲ್ಲಿ ಇರೋದು ಇದು. ಸಂಕ್ರ ಕೆಂಚಮ್ಮ ಅಂತ. ಪೂಜೆ ಇಲ್ಲೂ ನಡೆಯುತ್ತೆ. ಇಲ್ಲೇ ಮೊದಲೇ ಒಂದು ಸಣ್ಣ ಗುಡಿ ಇತ್ತು ಇಷ್ಟೇ. ಹೇಳ್ರಿ ಸರ್. ಇದು ಮೊದಲೇ ಮಣ್ಣಿನ ಕಲ್ಲು ಹಸಿಗಲ್ಲು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಫುಲ್ ಮಣ್ಣಿಂದೇ ದೇವಸ್ಥಾನ ಮಾಡಿದಂಗೆ ಮಾಡಿದ್ರು ಇದನ್ನ ಗುಡ್ಡ ಥರ. ಆಮೇಲೆ ಅದನ್ನೆಲ್ಲ ಡೆಮಾಲಿಸ್ ಮಾಡಿ ಇದನ್ನ ಹೊಸ ದೇವಸ್ಥಾನ ಕಟ್ಟಿ, ಆಮೇಲೆ ಕುರಿಕಾಯರು, ನಮ್ಮೂರಿನ ಭಕ್ತಾದಿಗಳು ಎಲ್ಲ ಒಂದು ಸಂಕ್ರ ಕೆಂಚಮ್ಮನ ದೇವಸ್ಥಾನ ಇರಲಿ ಅಂತ ಇರಲಿ ಅಂದರೆ ಈ ಕುರಿ ಕಾಯ್ತಾರಲ್ಲ, ಕುರಿ ಕಾಯೋದೇ ಜಾಸ್ತಿ ಈ ಅಮ್ಮ. ಹೌದಾ? ಅವ್ರ ಜೊತೆಗಿದ್ದು ಕಷ್ಟ ವರ್ಷ ಮಾಡ್ತಾರೆ. ಬೆಳಗತ್ತಿ ದುರ್ಗಮ್ಮ ಕೆಂಚಮ್ಮ, ಸಂಕ್ರ ಕೆಂಚಮ್ಮ ಅಂತೇಳಿ ಅವ್ರು ವರ್ಷ ಒಂದು ಕುರಿ ಕೊಯ್ದು ಅವರು ಇದು ಮಾಡ್ತಾರೆ. ಹೀಗೆ ದೇವರಿಗೆ ಅರ್ಪಣೆ ಮಾಡೋದು. ಸರ್ ಮತ್ತೇನಾದ್ರೂ ಇಲ್ಲಿನ ವಿಶೇಷತೆ ಇದೆಯಾ? ಅಂದರೆ ಭಾಳ ಶಕ್ತಿ ಮಾತೆ. ತಪ್ಪು ಮಾಡಿದ್ದಾರೆ ಕೆಲವರಿಗೆಲ್ಲ ಶಿಕ್ಷೆ ಆಗಿದೆ. ಅವರೇ ತೋರಿಸೋದು ಈ ಥರ ಮಾಡಬೇಡ್ರಿ ಅಂತ ಹೇಳಿ. ಇಲ್ಲಿಂದ ಒಂದು 6ನೇಳೀರು ಕುಂಶೇರ 6ನೇಳೀರು ಕಲ್ಲು ಇದ್ರಲ್ಲ ಅವರು ಕುಂಶೇರು ಒಂದು ಇದು ಇದ್ರು ಕರೆದುಂಡಿ ಚೆನ್ನಾಗಿತ್ತು ಅರಿಯಕ್ಕೆ ಅಂತೇಳಿ. ಆವಾಗ ಇಲ್ಲಿ ಬರೋಲ್ಲ ಅವ್ರ ಭಕ್ತಾದಿಗಳು ತಗೊಂಡು ಹೋಗ್ಬಿಟ್ರು. ಭಕ್ತಾದಿಗಳು ತಗೊಂಡು ಹೋದಾಗ ಮನೆಗೆ ಹಾಕಿದ್ರು ಅರಿಯಕ್ಕೆ. ಒಂದು 2 ದಿವಸನೂ ಅರ್ಧಲ್ಲವರು. ಆಮೇಲೆ ರಾತ್ರಿ ಮಲಗಿದ ಮೇಲೆ ಅದರ ಕದೆ ದುಂಡಿ ಹಾರಾಡೋದಂತೆ, ಗಡ 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 ಶಬ್ದ ಮಾಡೋದಂತೆ, ಭಾರಿ ಸೌಂಡ್ ಮಾಡೋದಲ್ಲ. ಇಲ್ಲಿ ಇರಬಾರ್ದು ಅಂದು ಅಲ್ಲಿ ಯಾವುದೋ ಒಂದು ಆಳ ಬಾವಿ ಹಾಕ್ಬಿಟ್ರು. ಬಾವಿ ಹಿಂದ್ಗಡೆ ಮನೆ ಹಿಂದಗಡೆ ಬಾವಿ ಇತ್ತಂತೆ, ಬಾವಿಗೆ ಹಾಕಿದ್ರು. ಆ ಬಾವಿಗೂ ಸೌಂಡ್ ಮಾಡೋದಂತೆ ರಾತ್ರಿ. ಆಮೇಲೆ ಎಲ್ಲ ದೇವ್ರು ಕೇಳತ್ತು, ಇಲ್ಲ ನೀವು ಅಲ್ಲಿಂದ ದೇವಸ್ಥಾನದಿಂದ ಖಾರ ದುಂಡಿ ತಂದಿರಿ, ಅದನ್ನು ತಗೊಂಡೋಗಿ ನೀವು ಅಲ್ಲಿ ಹಾಕಲೇಬೇಕು ಅಂದಾಗ ಅವ್ರು ವಾಪಸ್ ತಂದು ಇಲ್ಲಿ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ. ಒಟ್ಟು ಅವ್ರ ವಸ್ತುನ ಬೇರೆ ಬೇರೆ ಕಡೆ ಇಲ್ಲಿ ಯಾರು ಮುಟ್ಟದೆ, ಏನೋ ವಸ್ತುಗಳು ಯಾರು ಮುಟ್ಟದೆ. ಅದು ಏನೋ ಒಯ್ದ್ರು ಕೇಳ್ಕೊಂಡು ಹೋಗಿ ಮತ್ತೆ ವಾಪಸ್ ತಂದು ಇಡ್ಬೇಕು. ಆ ಥರ ಚೆನ್ನಾಗಿದೆ ಸರ್. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ನೀವು ಬಂದು ನಮ್ಮೂರಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡು ಪ್ರಚಾರ ಮಾಡ್ತಿಲ್ಲ, ನಿಮಗೂ ನಮ್ಮ ಗ್ರಾಮದ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಫ್ರೆಂಡ್ಸ್, ಈ ಕ್ಷೇತ್ರದಲ್ಲಿ ಪುಷ್ಕರಣಿ ಇದೆ ಅಂತೆ, ಬರ್ರಿ ನೋಡ್ಕೊಂಬರೋಣ. ಸರ್ ಹೇಳಿ ಸರ್, ಈ ಪುಷ್ಕರಣಿ ಬಗ್ಗೆ. ಅಂದ್ರೆ ಇದನ್ನ ಹೊಸದಾಗಿ ಜೀರ್ಣ ಮಾಡಿರೋದ ಏನು ಹಳೆ ಜೀರ್ಣೋದ್ಧಾರ ಮಾಡಿರೋದು? ಹೌದಾ? ಮುಂಚೆ ಸಾಮಾನ್ಯವಾಗಿತ್ತು. ಒಟ್ಟು ಮುಂಚೆಯಿಂದ ಇತ್ತು ಇದು? ಮುಂಚಿಂದ ಇದೆ, ಮೊದಲಿಂದ ಇತ್ತು. ಹಿಂದೆ ನಮ್ಮಲ್ಲಿ ಊರಲ್ಲಿ ನೀರಿನ ತೊಂದರೆ ಆದರೆ
ನಾವು ಇಲ್ಲಿಂದ ಸೈಕಲ್ನಾಗ ನೀರು ಎರ್ಕೊಂಡು ಊರಿಗೆ ಮನೆಗೆ ಬಳಸ್ಕೊಂಡು ಇಲ್ಲ ನೀರು. ಅಂದರೆ ಭೂಮಿಯಿಂದ ಅಂತರ್ಜಲ ಬರುತ್ತೆ ಇಲ್ಲಿ. ಅಂತರ್ಜಲನೂ ಇತ್ತು, ಅಂತರ್ಜಲನ ಐತೆ. ಮಳೆ ನೀರು ಮತ್ತು ಈಗ ಇಲ್ಲಿ ಬೋರ್ ನೀರಿದೆ, ಬೋರ್ ನೀರು ಅದು ಬರ್ತಾರೆ. ಮತ್ತು ಇದ್ರ ಟೈಮಲ್ಲಿ ಮಳೆಗಾಲ ಟೈಮ್ನಲ್ಲಿ ಫುಲ್ಲು ತುಂಬ್ತದೆ ಮಳೆ ನೀರು. ಅವಾಗ ಈ ಬೇಸಿಗೆ ಟೈಮ್ನಲ್ಲಿ ಬೋರ್ ನೀರು. ಅವಾಗ ಏನು ಬೋರ್ ಇದ್ದಿಲ್ಲ ಇಲ್ಲಿ, ಮಳೆ ನೀರು ತುಂಬ್ಕೊಳೋದಲ್ಲ, ಆ ನೀರನ್ನೇ ಏನು ಮಾಡ್ತಿದ್ರು ಇಲ್ಲೆಲ್ಲ ಬಳಸೋರು ಜನ. ಕರೆಂಟ್ ನಮ್ಮೂರಲ್ಲಿ ಮೋಟ್ರ್ ತೊಂದರೆ, ನೀರಿನ ತೊಂದರೆ ಆದಾಗ ಇಲ್ಲಿಂದ ನೀರು ತಗೊಂಡು ಹೋಗೋರು. ಆವಾಗ ಹಿಂದೆಲ್ಲ ಕುರಿಪುರವು ಅದು ಮಾಡಿದಾಗ ಇಲ್ಲೆಲ್ಲ ನೀರು ಎಲ್ಲ ಇಲ್ಲಿಂದ. ಇಲ್ಲಿ ಏನಾದ್ರು ಕೆಲಸ ಮಾಡಿದರೆ ನೀರು ಭಾಳ ಚೆನ್ನಾಗಿರೋದು. ಇಲ್ಲಿ ಏನಾಗಿದ್ರೆ ಮೆಕ್ಕೆಜೋಳ ಅದು ಹಾಕಿ ತೂರ್ತಾರೆ, ಕಸ ಬರ್ತದಲ್ಲ, ನೀರು ಇಷ್ಟು ಇದಾಗತ್ತೆ, ಗಲೀಜಾಗ್ತದೆ. ಅಂದರೆ ಕ್ಲೀನ್ ಮಾಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಈ ನೀರು ಆ ಕಡೆಯಿಂದ ಹಿಂದೆ ಏನು ಮಾಡಿದ್ರು ಅಂದರೆ ನೀರು ಆ ಕಡೆಯಿಂದ ಬಂದದ್ದೆಲ್ಲ ಹಿಂಗೆ ಬರಂಗೆ ಮಾಡಿದ್ರು, ಬಸಿ ನೀರು. ಹೊಲ್ದಾಳ ನೀರು, ಈ ಕಡೆ ನೀರು, ಆ ಕಡೆ ಮೇಲ್ಗಡೆ ಗುಡ್ಡ ಇದೆಯಲ್ಲ, ಆ ಕಡೆ ಎಲ್ಲ ಬಸಿ ನೀರೆಲ್ಲ ಈ ಕಡೆ ಬರುತ್ತೆ. ಇಲ್ಲಿ ಕಲೆಕ್ಷನ್ ಮಾಡಿದ್ರು. ಅಂಡರ್ಗ್ರೌಂಡ್ ಅವತ್ತಿನ ಕಾಲದಲ್ಲೇ ಟೆಕ್ನಾಲಜಿ ಅಂದರೆ ಅಂಡರ್ಗ್ರೌಂಡ್ ಬರೀ ಕಲ್ಲಿನಾಗೆ ಪೈಪ್ ಇಲ್ಲ, ಕಲ್ಲಿನಾಗೆ ನೀರು ಬರಂಗೆ ಮಾಡಿದ್ದಾರೆ. ಒಳಗೆ ಕಲ್ಲು ಅವಾಗಿಂದು ಇದು ಅಲ್ಲಿ ಕಾಣ್ತಾ ಇದೆಯಲ್ಲ, ಕಾಣ್ತೈತಲ್ಲ ಕಲ್ಲು, ಆ ಥರ ಕಲ್ಲು. ಒಂದು ಅಡಿ ಆಗಲ ತಗೊಂಡು 1-2 ಅಡಿ ಹತ್ರ ಕಟ್ಟಿ ಮ್ಯಾಕ್ ಕಲ್ಲ ಒಂದಿಸಿ ಮ್ಯಾಕ್ ಮಂಡಾಕ್ಬಿಡಿದ್ರು. ಅದು ಎಲ್ಲಿಂದ ಬರುತ್ತೆ ಮೂಲ? ಅದು ಗುಂಡಿತ್ತಲ್ಲ ಹಿಂಗೆ ಅಡ್ಡಂಗೆ, ಆ ಗುಂಡಿ ಸ್ಟಾಕ್ ಆಸ ನೀರು ಇಲ್ಲಿ ಬರೋದು. ಅಲ್ಲಿ ಸ್ಟಾಕ್ ಆಗಿ ಮಿಕ್ಕಿದ ಜಾಸ್ತಿ ಆಗಿರೋದು ಈ ಕಡೆ ಬರ್ತಿತ್ತು. ಈ ಗುಂಡಿ ಅದು ಇದೆ ಏನು ಆಯ್ತಾ ಇಷ್ಟ ಗುಂಡಿ ಇದು ಕಾಣ್ತೈತಲ್ಲ, ಅದು ದೂರ ಐತಾ? ಬೆಳೆ ಐತದೆ, ಬೆಳೆ ಐತಲ್ಲ, ಈಗ ಪೈಪ್ ಹಾಕಿದೇವಿ, ಆ ನೀರು ಬರಂಗೆ ಮೇಲ್ಗಡೆ ನೀರು ಇಲ್ಲಿ ಬರಂಗೆ ಪೈಪ್ ಹಾಕಿದಾರ. ಓಕೆ ಸರ್. ಈ ನೀರಿಂದ ತುಂಬಾನೇ ಉಪಯೋಗ ಇದೆ ಇಲ್ಲಿ. ಏನಾದರೂ ಬಳಸ್ಕೊಂತಾರೆ ನೀರು. ಕುಡಿಯೋಕೆ ಬರತ್ತಾ? ಕುಡಿಬೋದು, ಫಿಲ್ಟರ್ ಮಾಡ್ಕೊಂಡ್ರೆ. ಆಮೇಲೆ ಕ್ಲೀನಾಗಿ ಇದು ಮಾಡಿದ್ರೆ ನೀರು ಚೆನ್ನಾಗಿದೆ. ಪುರಾತನ ಕಾಲದ್ದಲ್ಲ, ಇದು ಚೆನ್ನಾಗಿರುತ್ತೆ. ಈ ಇತ್ತೀಚೆಗೆ ಗಲೀಜು ಮಾಡಿದಾರೆ ಅಷ್ಟೇ. ಧೂಳು ಈಗ ಇಲ್ಲಿ ಕಣ ಅದು, ಇಲ್ಲಿ ಯಾರು ಅವಾಗ ಏನೂ ಆಗ್ತಿದ್ದಿಲ್ಲ. ಇಲ್ಲಿ ಇತ್ತೀಚೆಗೆ ಊರಾಗ ಜಾಗ ಇಲ್ದಂಗೆ ಆತಲ್ಲ, ಎಲ್ಲ ಮನೆ ಕಟ್ಕೊಂಡ್ಬಿಟ್ರೆ ಜಾಗ ಇಲ್ಲ. ಹಂಗಾಗಿ ಇಲ್ಲೆಲ್ಲ ತೆನೆ ಮುಸ್ಕಿನ ತೆನೆ ಅಪ್ಟು ಸುಗ್ಗಿ ಬಂತು ಅಂದರೆ ಸ್ಟಾರ್ಟು. ಹಂಗಾಗಿ ಏನಾಗತ್ತೆ, ಆ ಧೂಳೆಲ್ಲ ಇಲ್ಲಿ ಬಂದು ನೀರು ಭಾಳ ಕೊಳೆ ಹಾಕತ್ತೆ. ಇಲ್ಲಾಂದ್ರೆ ಭಾಳ ನಾನು ಆಗಲೇ ಫೋಟೋ ತೋರಿಸಿನಲ್ಲ, ಅದ್ರಾಗ ಎಷ್ಟು ದಿನ ಐತೆ ನೋಡ್ರಿ. ಅದನ್ನ ಹಾಕ್ತೀನಿ ಬಿಡ್ರಿ ಫೋಟೋ. ನೋಡ್ರಿ ಈಗ ಮಾಡಿದ್ದೆ. ಈಗ ಅಲ್ಲಿ 103 ಅಡಿ ಉದ್ದ, 63 ಅಡಿ ಅಗಲ ಮಾಡ್ತದೆ. ಎಲ್ಲಿ ಸರ್? ಈಗ ಹೊಸ ಮಾಡ್ತಿದ್ರಲ್ಲ ಅದೇನಾ? ಕಲ್ಯಾಣ ಮಂಟಪ, ಸಮುದಾಯ ಭವನ ವಿತ್ ಕಲ್ಯಾಣ ಮಂಟಪ ಎರಡೂನಾ? ಕನಕ ಭವನ. ಹಾಂ. ಓಕೆ ಸರ್, ಒಳ್ಳೆಯದಾಗಲಿ ಮಾಡಲಿ. ಓಕೆ.